ಏನಾಯ್ತು ಕಂದ? ಏನಾದ್ರೂ ಸುಸ್ತಾಗ್ತಿದ್ಯೇನೋ? ಏನೋ ಅಮ್ಮ, ಯಾಕೋ ಒಂಥರ ಆಗ್ತಿದೆ. ವೈದೇಹಿನ ನೋಡ್ಕೊಳ್ಳೋದು, ಇಷ್ಟು ದೂರ ಬಂದಿರೋದು, ಸ್ವಲ್ಪನೂ ರೆಸ್ಟ್ ಇಲ್ವಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಮತ್ತೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಸರಿ ಅಮ್ಮ, ನಾನು ಮತ್ತೆ ಬರ್ತೀನಿ. ಏನೇನು ಹೇಳಬೇಕೋ ಎಲ್ಲ ಅಣ್ಣನ ಹತ್ರ ಹೇಳಿಬಿಡಿ. ಅಂದಹಾಗೆ ವ್ಯವಸಾಯದ ಬಗ್ಗೆ ನನಗಿಂತ ಅಣ್ಣನಿಗೆ ಚೆನ್ನಾಗಿ ಗೊತ್ತು. ನಾನು ಮತ್ತೆ ಬರ್ತೀನಿ ಅಣ್ಣ, ನೋಡ್ಕೊ. ಬರ್ತೀನಿ. ರಾಜಲಕ್ಷ್ಮಿ, ನನ್ನ ಸ್ವಲ್ಪ ಮಾವಿನ ತೋಟ ಕರ್ಕೊಂಡು ಹೋಗ್ತೀಯಾ? ಸರಿ ದೇವಾ ಸರ್, ಬನ್ನಿ ದೇವಾಂಶವ್ರೆ, ಬನ್ನಿ. ಹುಷಾರು, ಬನ್ನಿ. ಏನಾಯ್ತು ಸರ್? ಏನಿಲ್ಲ, ಸ್ವಲ್ಪ ತಲೆ ಸುತ್ತಾ ಇದೆ. ಮಾಡ್ತೀನಿರು ನಿಂಗೆ ಇವಾಗ. ಅಲ್ಲಿ ಮಂಚ ಇದೆ, ಬನ್ನಿ. ಮಲ್ಕೊಳ್ಳಿ. ಹುಷಾರು. ದೇವಾ ಸರ್ ಮಲ್ಗಿರಿ, ನಾನು ನೀರು ತಗೊಂಬರ್ತೀನಿ. ನನ್ನ ಬಲ್ಗಣ್ ಕೂಡ ಹದಿರ್ತಾ ಇದೆ. ಅಂದ್ರೆ ಅಪ್ಶಕ್ನ ಅಲ್ಲಿ ಏನ್ ನಡೆಯುತ್ತೋ. ರಾಜಲಕ್ಷ್ಮಿ, ದೇವಾ ಸರ್, ದೇವಾ ಸರ್, ದೇವಾ ಸರ್, ದೇವಾ ಸರ್, ಏನ್ ಮಾಡ್ತಿದ್ದೀರಾ? ದೇವಾ ಸರ್, ದೇವಾ ಸರ್, ದೇವಾ ಸರ್, ಬಿಡಿ ನನ್ನ. ದೇವಾ ಸರ್, ಪ್ಲೀಸ್. ದೇವಾ ಸರ್, ದೇವಾ ಸರ್, ದೇವಾ ಸರ್, ದೇವಾ ಸರ್. ನಿನ್ ಮೇಲೆ ಆಸೆ ಪಟ್ಟೆ ಈ ತೋಟಕ್ಕೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದು ನಾನು. ಅಯ್ಯೋ ದೇವ್ರೆ, ದೇವಾ ಸರ್, ಮನೇಲಾದ್ರೆ ಎಲ್ಲರೂ ಇರ್ತಾರೆ, ಇಲ್ಲಾದ್ರೆ ನಾವಿಬ್ರೆ ಏಕಾಂತವಾಗಿ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದ್ದು. ರಾಜಲಕ್ಷ್ಮಿ. ದೇವಾ ಸರ್, ದೇವಾ ಸರ್, ದೇವಾ ಸರ್, ಪ್ಲೀಸ್, ನಿಮ್ ಕೈ ಮುಗಿತೀನಿ ದೇವಾ ಸರ್. ಪಾಪ, ಪ್ರಜ್ಞೆ ಇಲ್ಲ. ನಿನ್ನ ಹೆಸರಲ್ಲಿ ನಾನು ಸುಖ ಅನುಭವಿಸ್ದೆ. ನಾನು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತೀಯ. ರಾಜಲಕ್ಷ್ಮಿ, ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನ್ಗೆ ಯಾಕೋ ಮನ್ಸಾಗ್ತಾ ಇಲ್ಲ. ನಿನ್ನ ಜೊತೆನೆ ಇದ್ಬಿಡೋಣ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆಯಾ ನೀನು.
ಮೇಲೆ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ. ಒಂದ್ ವೇಳೆ ಆ ಸಮಸ್ಯೆ ಬಂದ್ರೆ ನಮ್ಮ ಕುಟುಂಬ ಯಾವಾಗಲೂ ನಿಮ್ ಜೊತೆಲಿರುತ್ತೆ. ಬಾವಾ ಬಾವಾ ಅಮ್ಮ ವೈದೇಹಿ, ಬಾವಾ ವೈದೇಹಿ, ಏನಾಯ್ತಮ್ಮ? ಬಾವಾ ಎಲ್ಲಿ? ಹೇಳು. ಏನಾಯ್ತು ಬಾವಾ ಎಲ್ಲಿ? ಏನಾಯ್ತು? ಅತ್ತೆ ಬಾವಾ ಎಲ್ಲಿ ಅಂತ ಹೇಳಿ. ಬಾವಾ ಏನಾಯ್ತು ಎಲ್ಲಿ? ಹೇಳಮ್ಮ. ಬಾವಾ ಎಲ್ಲಿ? ಇದು ವೈದೇಹಿ, ನಿನ್ನ ಆರೋಗ್ಯ ಸರಿ ಇಲ್ವಲ್ಲ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಡಾಕ್ಟರ್ ಆಚೆ ಬರಬಾರ್ದು ಅಂತ ಹೇಳಿದ್ರಲ್ಲ. ನಾನ್ ಚೆನ್ನಾಗೇ ಇದ್ದೀನಿ, ನನಗೇನು ಆಗಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ. ವೈದೇಹಿ, ನೋಡ್ಬೇಕು. ನೀನ್ ಏನ್ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾಗ್ತಿದ್ಯಾ? ಅಲ್ಲ ನೀನ್ ಯಾಕೆ ಇಲ್ಲಿ ಬಂದೆ? ನನ್ ಭಾವ ನೋಡ್ಬೇಕು. ಭಾವಂಗೆ ಅಪಾಯ ಇದೆ, ನಾನು ಅರ್ಜೆಂಟ್ ಭಾವ ನೋಡ್ಬೇಕು. ಬಾವಾ ಅಯ್ಯೋ, ವೈದೇಹಿ, ಬಾವಾ ಹೋಗಮ್ಮ, ಹೋಗ್ ನೋಡು. ಬಾವಾ ವೈದೇಹಿ, ಬಾವಾ 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 ವೈದೇಹಿ, ನಿಂತ್ಕೋ. ವೈದೇಹಿ, ಅಕ್ಕ ನೀನ್ ಇಲ್ಲಿ ಹೋಗು, ನಾನು ಅಲ್ಲಿ ಹೋಗ್ತೀನಿ. ಸರಿ. ದೇವಾಂಶ್, ನೀನಲ್ಲಿ ಹೋಗಿ ದೃಶ್ಯನ ನೋಡಿದ್ರೆ ತಡ್ಕೊಳಲ್ಲ ವೈದೇಹಿ. ನೀನ್ ಏನ್ ನಡೆಯುತ್ತೆ ಅಂತ ಭಯದಲ್ಲಿ ಇಲ್ಲಿ ಬಂದ್ಯೋ ಗೊತ್ತಿಲ್ಲ, ಆದ್ರೆ ಇಲ್ಲಿಂದ ಆ ಭಯದಲ್ಲೇ ವಾಪಸ್ ಹೋಗ್ತೀಯ. ನೀವಿಬ್ರು ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ ನೋಡಿ. ನೋಡ್ರು. ಹೋಗಿ. ಬಾವಾ ಬಾವಾ ಎಲ್ಲಿದ್ಯಾ ಬಾವಾ? ಬಾವಾ ದೇವಂಶಣ, ದೇವಂಶಣ, ದೇವಾಂಶ್, ದೇವಾಂಶ್, ಬಾವಾ 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 ದೇವಾಂಶ್, ದೇವಾಂಶ್, ದೇವಾಂಶ್. ಅತ್ತೆ 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 ವೈದೇಹಿ, ಏನಾಯ್ತಮ್ಮ? ಬಾವ ಒಳಗಡೆ ಕಾಣಿಸ್ತಾ ಇಲ್ಲ. ಅತ್ತೆ, ದೇವಾಂಶ್ ಇಲ್ಲಿ ಎಲ್ಲೂ ಸಿಗ್ಲಿಲ್ಲ ಅತ್ತೆ. ದೇವಾ, ದೇವಂಶಣ, ಲಕ್ಕಿ ಅಣ್ಣ. ದೇವಾ, ಲೇ ರಂಗ ಸಿಕ್ಕದೇನೋ? ಇಲ್ಲ ಅಣ್ಣ. ಸರಿ, ಆ ಕಡೆ ಹೋಗಿ ನೋಡು. ಹಾ, ಮೊದಲು ಎಲ್ಲಿದನ್ನು ಹುಡ್ಕೊಂಡು ನಡೀರಿ, ನಡೀರಿ, ನಡೀರಿ. ನಡೀರು. ಬನ್ನಿ ಬನ್ನಿ. ದೇವಾಂಶಿರೋದು ಗೆಸ್ಟ್ ಹೌಸ್ ಅಲ್ಲ ದೊಡಮ್ಮ, ಮಾವಿನ ತೋಟದಲ್ಲಿ, ಆ ರಾಜಲಕ್ಷ್ಮಿ ಪಕ್ಕದಲ್ಲಿ. ಹೋಗಿ ನೋಡಿ, ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ ಎಲ್ರಿಗೂ. ಬಾವಾ 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 ದೇವಾಂಶ್, ದೇವಾ, ಏನಾಯ್ತು? ದೇವಾಂಶ್, ದೇವಾಂಶ್, ಕಣ್ಬಿಡು. ಏನಾಯ್ತು? ದೇವಾಂಶ್, ಏನಾಯ್ತು ದೇವಾಂಶ್? ಒಂದ್ಸಲ ಇಲ್ಲಿ ನೋಡು. ದೇವಾಂಶ್, ದೇವಂಶಣ, ಏನಾಯ್ತು ದೇವಂಶಣ? ಏನಾಯ್ತಮ್ಮ? ಏನಾಯ್ತು? ಏನಾಯ್ತಮ್ಮ? ಅಮ್ಮ ಹೇಳಮ್ಮ, ಹೇಳು ರಾಜಲಕ್ಷ್ಮಿ, ಹೇಳಮ್ಮ. ಏನಾಯ್ತು ಹೇಳಮ್ಮ? ಏನಾಯ್ತಮ್ಮ? ಹೇಳಮ್ಮ, ಏನಂತ ಹೇಳು. ದೇವ ಸರ್ ನನ್ನ ಜೀವನನೇ ಹಾಳು ಮಾಡ್ಬಿಟ್ರು. ಅಯ್ಯೋ, ಹುಚ್ಚಿಡ್ತಿದ್ಯಾ? ಹುಚ್ಚಾಗಿ ಮಾತಾಡ್ಬೇಡ. ನನಗಲ್ಲ ಹುಚ್ಚು, ನಿನ್ ಗಂಡಂಗೆ. ಏನ್ ಕುಟುಂಬನಯ್ಯ ನಿಮ್ದು? ದೊಡ್ಡ ಮನೆತನ ಅಂತ ಅನ್ಕೊಂಡಿದ್ದೆ. ಇದಾ ನಿಮ್ ಸಂಸ್ಕಾರ? ಅಯ್ಯೋ, ಇದೇನಾ ನಿಮ್ ನಡವಳಿಕೆ? ಏನೂ ಗೊತ್ತಿಲ್ದಿರೋ ನನ್ನ ಮೊಮ್ಮಗಳನ್ನ. ಅಯ್ಯೋ,
ನಮಗೆ ಊಹಿಸಿದಂತ ಅನ್ಯಾಯ ಆಗಿದೆ. ಇನ್ ನಮ್ಗೆ ಯಾರು ನ್ಯಾಯ ಕೊಡ್ತಾರೆ? ನಮಗ್ ನ್ಯಾಯ ಯಾರು ಒದಗಿಸ್ತಾರೆ? ಅಯ್ಯೋ ಅಯ್ಯೋ ರಾಜಲಕ್ಷ್ಮಿ ಅಮ್ಮ, ಅಯ್ಯೋ. ವಾಲಿ, ಜೀವನದಲ್ಲಿ ಮೊದಲನೇ ಸರಿ ಗೆಲುವು ಸಾಧಿಸಿದ್ಯಾ ಕಣೋ. ಸುಖ ನಿನಗೆ, ಅವಮಾನ ಆ ದೇವಾಂಶ್ಗೆ. ಏ ವಾಲಿ, ಹೋದ್ ಕೆಲ್ಸ ಏನಾಯ್ತು? ದೇವ್ರು ಅಂತಿದ್ದ ಊರ್ ಜನನೇ ಚೀತು ಅಂತ ಮಕ್ಕಕ್ಕೋಗಿದ್ದಾರೆ. ಅದಕ್ಕಿಂತ ಅದ್ಭುತವಾದ ದೃಶ್ಯ ಬೆಳಗ್ಗೆ ನೋಡ್ತೀಯ ಬಿಡಮ್ಮ. ದೇವಾಂಶ್ ಕತ್ಗೆ ನೇಣು ಹಾಕದ, ಇಲ್ಲ ನಾನು ಹಾಳು ಮಾಡಿದ ಹುಡುಗಿ ಕತ್ಗೆ ತಾಳಿ ಕಟ್ಟೋದು ನೋಡ್ತೀಯ. ಎರಡರಲ್ಲಿ ಯಾವುದೇ ಆದರೂ ನಮ್ಮ ಆಸೆ ಈಡೇರುತ್ತೆ. ಈ ಮನೆ ನಮ್ಮ ಕೈವಶ ಆಗುತ್ತೆ. ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಅವನು ಅವನ ಕುಟುಂಬದವ್ರು ಯಾರು ರಾಜ್ಯಾಧಿಕಾರದಲ್ಲಿ ಇರೋದಕ್ಕಾಗೋದಿಲ್ಲ. ಹೇಗೆ ಯೋಚಿಸಿದ್ರು ಈ ರಾಜ್ಯನೂ ನಂದೇ, ರಾಜ್ಯಾಧಿಕಾರನೂ ನಂದೇ. ಶಬಾಷ್ ಕಂದ, ಇಷ್ಟು ದಿನದ ನನ್ನ ಕನ್ಸು ನನಸು ಮಾಡ್ದೆ. ನನಗ್ ತುಂಬಾ ಸಂತೋಷ ಆಗ್ತಿದೆ. ಈ ಸಂತೋಷದಲ್ಲೇ ಅವ್ರ ಅಳಮುಂಜಿ ಮುಖ ನೋಡ್ಬೇಕು ಅನಿಸ್ತಿದೆ. ಬೆಳಗ್ಗೆವರೆಗೂ ತಾಳ್ಮೆಯಿಂದ ಇರು. ಏನೂ ಗೊತ್ತಿಲ್ದಿರೋರ್ ಥರ ಅಲ್ಲಿಗೆ ಹೋಗೋಣ. ಅವನ್ ಸಾವು ಅಥವಾ ಮದ್ವೆ ಎರಡರಲ್ಲೊಂದು ನೋಡ್ಕೊಂಬರೋಣ. ಸರಿ ಕಂದ, ಸೂರ್ಯೋದಯದವರೆಗೂ ಕಾಯ್ತಾ ಇರೋಣ. ಸರಿ, ಮೊದಲು ನೀನ್ ತಿನ್ನು. ಈ ಊರವರು ನಮ್ಮನ್ನ ಯಾಕೆ ಕೌಲ್ ಕಾಯ್ತಾ ಇದ್ದಾರೆ? ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಹಿಂದೆ ನಾವು ಬಂದಾಗ ನಮ್ಮ ಕಾಲ್ ಹಿಡಿದು ತಲೆ ಮೇಲೆ ಹೊತ್ತುಕೊಂಡು ಮೆರಿತಿದ್ದ ಈ ಜನ ಈಗ ಅದೇ ಕಾಲ್ನಿಂದ ತುಳಿಯೋದಿಕ್ಕೆ ನೋಡ್ತಾ ಇದ್ದಾರೆ. ಇಲ್ಲಿ ಏನ್ ನಡೀತಾ ಇದೆಯೋ ಏನೋ, ನನ್ಗೇನು ಅರ್ಥ ಆಗ್ತಾ ಇಲ್ಲ ಅತ್ತೆ. ಇಂಥ ಒಂದು ಘಟನೆ ಆದ್ಮೇಲೆ ಅದನ್ನ ಅವ್ರು ಸಹಿಸ್ಕೊಳಲ್ಲ ಅಂತ ಆ ದೇವ್ರು ಅವ್ರನ್ನ ಮೇಲ್ ಕರೆಸ್ಕೊಂಡ್ಬಿಟ್ನೇನೋ. ನನ್ನ ಮಗ ತಪ್ಪು ಮಾಡಿದಾನೆ ಅಂದ್ರೆ ನಾನ್ ನಂಬಲ್ಲ. ಆದ್ರೆ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಪಾಪ ಒಂದು ಹೆಣ್ಣು ಮಗು ಜೀವನ ಹಾಳಾಗೋಗಿದೆ. ದೇವಾಂಶ್ ಯಾಕೆ ಹೀಗ್ ಮಾಡ್ದ? ಅಷ್ಟಕ್ಕೂ ಏನ್ ನಡೀತು? ನನ್ನ ಹೆತ್ತ ತಾಯಿ ಕೂಡ ನನ್ನನ್ನು ಅನುಮಾನಿಸ್ತಾ ಇದ್ದಾಳ. ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಧೈರ್ಯವಾಗಿ ಹೇಳೋಕ್ಕಾಗ್ತಿಲ್ವಾ ಅವಳಿಗೆ? ಯಾವ ತಪ್ಪು ಮಾಡದೆ ಹೋದ್ರು ಇಷ್ಟು ಜನದ ಮುಂದೆ ತಲೆ ತಗ್ಸೋಂಥ ಪರಿಸ್ಥಿತಿ ಬಂತ ನನಗೆ.
ಎಲ್ಲರೂ ನಂಬಿಕೆನೂ ಕಳ್ಕೊಂಡ್ಬಿಟ್ಟೆ ವೈದೇಹಿ. ನಾನು ನನ್ನವರು, ಅಭಿಮಾನಿಸೋರು, ನನ್ನ ಕುಟುಂಬದವರು ಎಲ್ಲರ ನಂಬಿಕೆನೂ ಕಳ್ಕೊಂಡು ನಾನು ಒಂದು ಹೆಣ್ಣಿನ ಜೀವನನ ಹಾಳು ಮಾಡಿದ ಆರೋಪ ಹೊತ್ಕೊಂಡು ಅರೆ ಬರೆ ಜೀವ ಆಗಿದ್ದೀನಿ. ನನಗೋಸ್ಕರ ಯಾಕೆ ಅಳ್ತಾ ಇದ್ದೀವಿ ವೈದೇಹಿ? ಆ ರೀತಿ ಮಾತಾಡ್ಬೇಡ ಬಾವ. ಯಾರು ನಂಬ್ಲಿ ನಮ್ದೇ ಇರ್ಲಿ, ನನಗೆ ನಂಬಿಕೆ ಇದೆ. ಕಣ್ಣು ಕಾಣಿಸೋದೆಲ್ಲರೂ ನಿಜ ಆಗಲ್ಲ. ನಿಜ ಅನ್ನೋದು ಒಂದಿರುತ್ತೆ ಬಾವ, ಅದು ಯಾವುದೋ ಒಂದು ಕ್ಷಣದಲ್ಲಿ ಹೊರಗೆ ಬರುತ್ತೆ. ಅಪಾಯ ಕಾದಿದೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ ನೀನು ಅಷ್ಟು ಸಲ ಹೇಳಿದೆ. ನಮ್ಮ ಪುಟ್ಟು ವೈದೇಹಿ ಹೇಳಿದ್ಲು ಅಂದಾಗ್ಲೂ ನಾನು ನಿನ್ನ ಮಾತು ಕೇಳಿದೆ. ಎಲ್ಲ ಬೇಕಾದವ್ರೆ ಯಾವ ಸಣ್ಣ ಅಪಾಯ ಬಂದರೂ ನನ್ನ ಖಂಡಿತ ಕಾಪಾಡ್ಕೋತಾರೆ ಅನ್ನೋ ನಂಬಿಕೆಯಿಂದ ನಿನ್ನ ಮಾತನ್ನ ಮೀರಿ ಬಂದೆ ವೈದೇಹಿ. ಆದರೆ ನೀನು ಹೇಳಿದ್ದೆ ನಿಜ ಆಯಿತು. ಹಣೆ ಬರಹ ಚೆನ್ನಾಗಿಲ್ಲ ಅಂತ ಅಂದರೆ ನನ್ನೋರು ಅನ್ನೋರ್ ಮುಂದೆನೆ ದೋಷಿಯಾಗಿ ತಲೆ ತಗ್ಗಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋದು ರುಜು ಆಗೋಯ್ತು. ನಿನ್ನ ತಡಿಬೇಕು ಅಂತ ಎಷ್ಟೋ ರೀತಿನಲ್ಲಿ ನಾನು ಪ್ರಯತ್ನ ಪಟ್ಟೆ ಬಾವ. ಆದ್ರೂ ಯಾವುದು ನಿನ್ನ ತಡೆಯೋದಕ್ಕೆ ಆಗ್ಲಿಲ್ಲ. ದುಡ್ಡಿಲ್ದೆ ಹೋದ್ರೆ ನೀನ್ ಊರಿಗೆ ಬರಲ್ಲ ಅಂತ ವಾಲಿ ಮತ್ತೆ ಸುವರ್ಣ ಅತ್ತೆ ದುಡ್ಡು ಕಳ್ತನ ಮಾಡೋ ಹಾಗೆ ನಾನೇ ಮಾಡ್ದೆ. ಆ ದುಡ್ಡು ಎಲ್ಲಿದೆ ಅಂತ ಗೊತ್ತಿದ್ರು ಕೂಡ ನಾನು ನಿನಗೆ ಹೇಳಲಿಲ್ಲ. ಕಡೆಗೆ ಈ ಗಾಯನೂ ಕೂಡ ಸುಳ್ಳೆ ಬಾವ. ನನಗೆ ಹುಷಾರಿಲ್ಲ ಅಂದ್ರೆ ನೀನ್ ಎಲ್ಲೂ ಹೋಗದೆ ನನ್ನ ಜೊತೆನೆಲ್ಲ ಇರ್ತೀಯ ಅಂತ ನನಗ್ ನಾನೇ ಮಾಡ್ಕೊಂಡಂತ ಗಾಯ ಇದು. ಆದ್ರೂ ಇನ್ನು ಸ್ವಲ್ಪ ಜೋರಾಗಿ ಹೊಡ್ಕೊಳ್ಬೇಕಾಗಿತ್ತು ಬಾವ. ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಿದ್ರೆ ನೀನು ಖಂಡಿತ ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ನೀನು ಹೀಗೆ ಆರೋಪಿಯಾಗಿ ಖಂಡಿತ ನಿಲ್ತಾನೂ ಇರ್ಲಿಲ್ಲ ಅಲ್ವಾ? ನನ್ನ ಕಾಪಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ಯಾ ವೈದೇಹಿ? ಇನ್ನೇನ್ ಮಾಡೋದು ಬಾವ, ಇದೆಲ್ಲ ನನಗೆ ಮೊದ್ಲೇ ಕನ್ಸು ಬಂದಿತ್ತು. ನನ್ ಕೆಟ್ಟ ಕನ್ಸು ನಿಜ ಆಗತ್ತೆ ಅಂತ ಗುಡಿಲಿ ಪುರೋಹಿತರು ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ರು. ನಿನಗೆ ಗೊತ್ತಾಗ್ಬಾರ್ದು ಅಂತ ಎಷ್ಟು ಕೇಳಿದ್ರು ನಾನು ಹೇಳಲಿಲ್ಲ. ಯಾರಿಗೂ ಗೊತ್ತಾಗದೆ ವ್ರತ ಕೂಡ ಮಾಡ್ದೆ. ಆದ್ರೆ ಎಲ್ಲಿ ಏನ್ ತಪ್ಪಾಯ್ತೋ ಗೊತ್ತಿಲ್ಲ, ನಿನಗಿಂತ ಪರಿಸ್ಥಿತಿ ಬರ್ದೇ ಇರೋ ಹಾಗೆ ನಿನ್ನ ತಡೆಯೋದಕ್ಕೆ ನನಗಾಗ್ಲಿಲ್ಲ ಬಾವ. ನೀನು ಅನ್ಕೋತಾ ಇದ್ಯಾ? ಇಲ್ಲ ಬಾವ, ಗುಡಿಲಿರೋ ದೇವ್ರಿಗಾದ್ರೂ ಚಿಕ್ಕ ಲೋಪ ಇರ್ಬೋದೇನೋ, ಆದ್ರೆ ನನ್ ಬಾವ ಮಾತ್ರ ಹಾಗಲ್ಲ. ನನ್ ಬಾವ ನನಗೋಸ್ಕರ, ನನ್ ಮಗುಗೋಸ್ಕರ ಮಾತ್ರನೇ ಇರೋದು. ಅವ್ರು ಯಾವ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ಅಷ್ಟಕ್ಕೂ ಅಲ್ಲಿ ನೋಡಿದ್ದು ನಿಜಾನೇ ಅಲ್ಲ ಬಾವ. ನಿಜವಾದ ನಿಜ ಏನು ಅಂತ ಆ ದೇವ್ರೇ ಹೊರಗೆ ತರ್ತಾನೆ. ನನ್ನ ಬಾವ ನಿರ್ದೋಷಿ ಅಂತ ಎಲ್ಲರೂ ನಂಬ್ತಾರೆ.